ಉಡುಪಿಯಲ್ಲಿ ಹೆಚ್ಚುವರಿ ಮಳೆ ಆಗ್ತಾ ಇರೋದ್ರಿಂದ ಉಡುಪಿಯ ಬೈಂದೂರಿನಲ್ಲಿ ಜನ ದೋಣಿಯನ್ನ ಬಳಸ್ತಾ ಇದ್ದಾರೆ ನಡೆದಾಡಲಿಕ್ಕೆ. ಇದೀಗ ನದಿ ನೀರು ಹರಿದು ಸಮುದ್ರಕ್ಕೆ ಸೇರುವಂತಹ ನೀರೇನಿದೆ ಅದಕ್ಕೆ ಸರಿಯಾದ ಕ್ರಮ ಇಲ್ಲ. ಕಾರಣ ಗ್ರಾಮದ ಗದ್ದೆಗಳಲ್ಲಿ ನೀರು ನಿಲ್ತಾ ಇದೆ. ಪದವಿ ಕಾಲೇಜುಗಳಿಗೆ ಹೋಗೋ ವಿದ್ಯಾರ್ಥಿಗಳು ಬೇರೆ ಮಾರ್ಗ ಇಲ್ಲದೆ ದೋಣಿ ಮೂಲಕ ರಸ್ತೆ ತಲುಪುವಂತಹ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆಯೂ ಕೂಡ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ಒಂದು ವಾಕ್ತಿರು ಕೊಟ್ಟಿದ್ದಾರೆ, ನೋಡೋಣ. ಇಡೀ ಕರಾವಳಿ ಜಿಲ್ಲೆಗಳ ಪೈಕಿ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ವಿಪರೀತವಾದ ಮಳೆ ಸುರಿತಾ ಇದೆ. ಕಾರಣ ಏನಂತಂದರೆ ಪಶ್ಚಿಮ ಘಟ್ಟದ ತಪ್ಪಲಿಗೆ ಆವರಿಸಿಕೊಂಡಿರುವಂತಹ ತಾಲೂಕು ಇದಾಗಿರೋದ್ರಿಂದ ಎಲ್ಲ ತೋಟ ಗದ್ದೆ ಮನೆಗಳು ಜಲಾವೃತ ಆಗಿದೆ. ಹಿಂಭಾಗದಲ್ಲಿ ನಾವು ನೋಡ್ಬೋದು ಮನೆಯ ವಾತಾವರಣ ಎಷ್ಟಿದೆ ಅನ್ನುವಂಥದ್ದು. ಅಂದರೆ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಮನೆಯ ಸುತ್ತ ತೋಟದ ಸುತ್ತ ಎಲ್ಲ ಕಡೆ ನದಿಯ ನೀರು ತುಂಬಿಕೊಂಡಿರೋದ್ರಿಂದ ಅದರ ಜೊತೆಗೆ ಗಾಳಿ ಮಳೆ ವಿಪರೀತವಾಗಿ ಹೆಚ್ಚಳ ಆಗಿರುವಂಥ ಸಂದರ್ಭದಲ್ಲಿ ಈ ಥರದ ವಾತಾವರಣ ನಿರ್ಮಾಣ ಆಗಿದೆ. ಜನ ದೋಣಿಯನ್ನು ಬಳಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು ಮಹಿಳೆಯರು, ಮಕ್ಕಳು, ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ಬಿಸ್ನೆಸ್ ಮಾಡುವವರು ಎಲ್ಲರೂ ಕೂಡ ದೋಣಿಯನ್ನು ಬಳಸಿಕೊಂಡು ಇಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ದೋಣಿಯ ಒಳಗೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು, ಯಾಕಂದರೆ ವಿಪರೀತವಾಗಿ ಮಳೆ ಬರ್ತಾ ಇದೆ. ಮತ್ತು ಇವರು ಈ ಭಾಗದಲ್ಲಿ ದೋಣಿಯನ್ನೇ ನಡೆಸುವವರಲ್ಲ. ಈ ಸಂದರ್ಭದಲ್ಲಿ ಮನೆಯವರು ಕೂಡ ದೋಣಿಯನ್ನು ಇಟ್ಕೊಂಡು ಓಡಾಟಕ್ಕೆ ಬಳಸ್ಕೊತಿದ್ದಾರೆ. ಸರ್, ಯಾವಾಗದಿಂದ ಮಳೆ ಶುರುವಾಯಿತು, ಹೇಗೆ ಅಂತ? ಮಳೆ ನಿನ್ನೆಯಿಂದ ಶುರುವಾಗಿದ್ದ ಜಾಸ್ತಿ, ಮತ್ತೆ ಫುಲ್ ಒಂದೊಂದು ಜಾಸ್ತಿ ಆಯಿತು. ಮತ್ತು ಈಗ ಮಳೆ ಬಿಡುಗಡೆ ಬಂತಲ್ಲ, ಮತ್ತು ನಾಳೆಯಿಂದ ಬೇರೆ ಮಳೆ ಸ್ಟಾರ್ಟ್ ಅದಕ್ಕೋಸ್ಕರ ಇವತ್ತಿಂದ ಜಾಸ್ತಿ ಆಯಿತು. ಜಾಸ್ತಿ ಅಂದರೆ ನಮ್ಮ ಕಡೆ ಇಲ್ಲಿ ಹೋಗು ಬರೋಗಿ ಇಲ್ಲಿ ಫುಲ್ ಪ್ರಾಬ್ಲಮ್ ರೀ. ಇಲ್ಲಿಂದ ಗದ್ದೆಯಲ್ಲಿ ರಸ್ತೆ, ಈ ರಸ್ತೆಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ನಮಗೆ. ಸ್ಕೂಲ್ ಮಕ್ಕಳು ಮತ್ತು ಕಾಲೇಜಿಗೆ ಹೋಗೋರು ಬರೋರು, ಈಗ ಬಸ್ ನೋಡಿ ಎಷ್ಟು ನಮ್ಮ ಮಕ್ಕಳು ಸ್ಟೂಡೆಂಟಿಗೆ ಒಬ್ಬರಿಗೆ ಹೋಗ್ಲಿಕ್ಕೆ ಬರಲಿಕ್ಕಿಲ್ಲ. ಇವತ್ತಿಂದ ಎಷ್ಟು ದಿವಸ ರಜೆ ತಗೋತಿಲ್ಲ. ಇಲ್ಲಿಂದ ಅಲ್ಲಿ ತನಕ ನೀರು, ಮತ್ತು ಇದು ಪಕ್ಕನೇ ಹೊಳೆ, ಇದು ಪಕ್ಕನೇ ಹೊಳೆ. ಎಷ್ಟು ನೀರು, ಎಷ್ಟು ದೋಣಿಗೆ ನೀವು ತೂಕಿ ಜನನೂ ಅದಕ್ಕೆ ಸುತ್ತರಿಲ್ಲ. ನೋಡ್ಬೋದು ಇಲ್ಲಿ ಗೃಹಿಣಿಯವರು, ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರೂ ಕೂಡ ದೋಣಿಯನ್ನು ಬಳಸ್ಕೊಂಡೇ ಕಾಲೇಜಿಗೆ ಹೋಗುವಂಥದ್ದು. ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ, ಆದರೆ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ನಾವು ನೋಡ್ಬೋದು. ಎಲ್ಲರೂ ಕೂಡ ದೋಣಿಗೋಸ್ಕರ ಕಾದು ಕುಳಿತಿದ್ದಾರೆ. ಮೇಡಮ್, ನೀವು ಹೇಗೆ ದೋಣಿಯಲ್ಲೇ ಹೋಗೋದು? ಇಲ್ಲಿ ಹೇಗೆ? ನಾವು ದೋಣಿಯಲ್ಲೇ ಹೋಗ್ಬೇಕು. ನಾವು ಇಲ್ಲಿ ನೆರೆ ಬಂತಂದ್ರೆ ನಮ್ಮ ಕಾಲೇಜಿಗೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಸರ್. ಒಂದು ದೋಣಿ ವ್ಯವಸ್ಥೆನೂ ಸರಿಯಾಗಿಲ್ಲ ಸರ್ ನಮ್ಮ ಸೈಡ್. ಅದೇ ಸರ್, ಎಂತ ಮಾಡುದು ಸರ್, ನಾವು ರಜೆನೂ ಕೊಡ್ಲಿಲ್ಲ. ಏನು ಒತ್ತಾಯ ಮಾಡ್ತೀರಿ ಜಿಲ್ಲಾಡಳಿತ ಹತ್ರ? ಒಂದು ದೋಣಿ ವ್ಯವಸ್ಥೆ ಮತ್ತು ಅವರ ಪ್ರಯಾಣಿಕರ ಸಾಗಾಟಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೇಕಾಗಿ ಅವರ ಹತ್ರ ಕೇಳ್ಕೊಳ್ತೇವೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಸುಮಾರು 100-150 ಮನೆ ಇರೋದ್ರಿಂದ ಮತ್ತು ಆ ಭಾಗಕ್ಕೆ ಈ ರಸ್ತೆ ಬಹಳ ಹತ್ತಿರದಿಂದ ಕನೆಕ್ಟ್ ಆಗಿರೋದ್ರಿಂದ ಬಹಳಷ್ಟು ಉಪಯುಕ್ತವಾಗಿ, ಅಂದರೆ ಈ ರಸ್ತೆ ಇಲ್ಲಿ ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನಡುವೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜನ್ನು ದಾಟಿಕೊಂಡು ಓಡಾಡಬೇಕಾಗ್ತದೆ. ಹಾಗಾಗಿ ಒಂದು ರಸ್ತೆಯನ್ನು ಹೈಟ್ ಮಾಡಬೇಕು ಮತ್ತು ಇಲ್ಲಿ ಓಡಾಡಲಿಕ್ಕೆ ಹೆಚ್ಚುವರಿ ದೋಣಿಗಳನ್ನು ಇಡಿ ಅನ್ನುವಂಥದ್ದು. ಯಾವುದೋ ಒಂದು ಮೋಟಾರ್ಗಳನ್ನು ಅಳವಡಿಸಿದಂತಹ ದೋಣಿಗಳಿದ್ದರೆ ಪ್ರತಿ ಮಳೆಗಾಲದಲ್ಲಿ ಒಂದು 2-3 ಬಾರಿ ಇಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಮೋಟಾರ್ ಬೋಟ್ಗಳನ್ನು ಇಟ್ಟರೆ ಜನ ಗಂಟೆಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಸಣ್ಣ ಪುಟ್ಟ ನದಿ ಪಕ್ಕದಲ್ಲಿರುವ ಮನೆಗಳಿಗೆ ಹೋಗಬೇಕಾದ್ರೂ ಕೂಡ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ದೋಣಿಗಳನ್ನು ಬಳಸಲೇಬೇಕಾಗ್ತದೆ. ಹಾಗಾಗಿ ಇಲ್ಲೊಂದು ಮೋಟಾರ್ ಇರುವಂತಹ ದೋಣಿಗಳು ಇದ್ದರೆ ಮತ್ತು ಜಿಲ್ಲಾಡಳಿತವೇ ಇದಕ್ಕೊಂದು ವ್ಯವಸ್ಥೆಗಳನ್ನು ಮಾಡಿದರೆ ಜನ ಇಲ್ಲಿ ಜಾನುವಾರುಗಳನ್ನು ಶಿಫ್ಟ್ ಮಾಡಲಿಕ್ಕೆ ಆಗದಿದ್ರೂ ಕೂಡ ಶಾಲಾ ಕಾಲೇಜಿಗೆ ಮತ್ತು ಕೆಲಸಕ್ಕೆ ಓಡಾಡುವವರಿಗೆ ಅದು ಬಹಳ ಉಪಯೋಗ ಆಗ್ತದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.